ಹಳೆ ದ್ವೇಷದ ಹಿನ್ನೆಲೆ ಯುವಕನ ಮೇಲೆ ಅಟ್ಯಾಕ್. ಶಿವಮೊಗ್ಗ ಮೂಲದ ಇಬ್ಬರು ಯುವಕರು ಅರೆಸ್ಟ್. ಹಳೆ ದ್ವೇಷದ ಹಿನ್ನೆಲೆ ಯುವಕನ ಕೊಲೆಗೆ ಇಬ್ಬರು ಯುವಕರು ಯತ್ನಿಸಿದ್ದಾರೆ. ಈ ಘಟನೆ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ನಡೆದಿದೆ. ಕೊಲೆಗೆ ಯತ್ನಿಸಿದಂತಹ ಶಿವಮೊಗ್ಗ ಮೂಲದ ಇಬ್ಬರು ಯುವಕರನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸವಣೂರಿನ ಇಮ್ರಾನ್ ಚೌಧರಿ ಉರ್ಫ್ ಬಬಾಲೋ ಅನ್ನುವಂತಹ ವ್ಯಕ್ತಿ ರಾತ್ರಿ ಒಬ್ಬನೇ ಬೈಕ್ನಲ್ಲಿ ತೆಂಗಿಹಳ್ಳಿ ಗ್ರಾಮದಿಂದ ಸವಣೂರಿಗೆ ಬರುವಾಗ ಇಬ್ಬರು ತಲವಾರ್ನಿಂದ ಅಟ್ಯಾಕ್ ಮಾಡಿದ್ದು ಬಬಲು ತಪ್ಪಿಸಿಕೊಂಡು ಬಂದಿದ್ದಾರೆ. ಅಲ್ಲದೆ ಈ ಹಿಂದೆ ಇವರ ತಮ್ಮನ ಮೇಲೂ ಸಹ ಕೊಲೆಗೆ ಯತ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಇಮ್ರಾನ್ ಚೌಧರಿ ಉರ್ಫ್ ಬಬಲು ಅನ್ನುವಂತಹ ವ್ಯಕ್ತಿಗೆ ನಿರಂತರವಾಗಿ ಜೀವದ ಬೆದರಿಕೆಯನ್ನ ಹಾಕ್ತಾ ಇರ್ತಾರೆ. ಅಷ್ಟೇ ಅಲ್ಲ, ದೂರುದಾರನ ತಮ್ಮನಾದ ಮದಾರ ಅಲಿಯಾಸ್ ಅಬೀದನಿಗೆ ಕೊಲೆಗೆ ಪ್ರಯತ್ನ ಪಟ್ಟಿದ್ದು ಸವಣೂರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಹೀಗಿರುವಾಗಲೇ ನವೆಂಬರ್ 13ರಂದು ಇಮ್ರಾನ್ನನ್ನ ಮೋಟಾರ್ ಸೈಕಲ್ ತೆಗೆದುಕೊಂಡು ಹೋಗಿ ತೆಗಿಹಳ್ಳಿಯಿಂದ ಸವಣೂರು ಕಡೆಗೆ ಬರ್ತಿದ್ದಾಗ ಆರೋಪಿಗಳು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಆತ ಅಲ್ಲಿಂದ ಸವಣೂರಿಗೆ ಬಂದು ತನ್ನ ತಮ್ಮ ಹಾಗೆ ಇತರರಿಗೆ ಕರೆದುಕೊಂಡು ಆರೋಪಿಗಳನ್ನ ಹಿಡಿಯುವಂತಹ ಕೆಲಸ ಮಾಡ್ತಾನೆ. ಬಂಕಾಪುರ ರೋಡಿನಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದವರನ್ನ ನೋಡಿ ಯಾಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರಿ ಅಂತ ಇಮ್ರಾನ್ ಹಾಗೆ ಆತನ ತಮ್ಮ ಮತ್ತು ಸಹಚರರು ಕೇಳ್ತಾರೆ. ಇಲ್ಲೇ ನೋಡಿ ಈ ಕೊಲೆ ಯತ್ನಕ್ಕೆ ಬೇಕ್ ಟ್ವಿಸ್ಟ್ ಸಿಕ್ಕಿದ್ದು. ಕೊಲೆ ಸುಪಾರಿಗೆ 30 ಲಕ್ಷ ಹಣ ಕೊಟ್ಟಿದ್ದ ಆಸಾಮಿ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಇಮ್ರಾನ್ ಆಗ್ರಹ. ಇನ್ನು ಇಮ್ರಾನ್ ಆರೋಪಿಗಳನ್ನ ಗಟ್ಟಿಯಾಗಿ ಹೇಳಿದಾಗ ಅವರು ಬಾಯ್ಬಿಟ್ಟಿದ್ದಾರೆ. ನಿಮ್ಮೂರ ನವಾಜ್ ಖಾನ್ ಪಠಾಣ, ಅವರ ಮಗ ಮೋಹಿನಾ ಖಾನ್, ಜಾಕಿರಾ ಬೇಗ್, ಶಾಬಾಜಾ ಇವರೆಲ್ಲರೂ ಸೇರಿ ನಮಗೆ 30 ಲಕ್ಷ ಸುಪಾರಿಯನ್ನ ಕೊಟ್ಟು ನಿನ್ನ ಕೊಲ್ಲೋದಕ್ಕೆ ಹೇಳಿದ್ರು ಅಂತ ಬಾಯ್ಬಿಟ್ಟಿದ್ದಾರೆ. ಆದ್ರೆ ಸದ್ಯಕ್ಕೆ ಈಗ 5 ಲಕ್ಷ ಅಡ್ವಾನ್ಸ್ ನಮಗೆ ಕೊಟ್ಟಿದ್ದಾರೆ ಅಂತ ಕೂಡ ಶಿವಮೊಗ್ಗ ಮೂಲಕ ಜುನೈದ್ ಹಾಗೆ ಸಕೀಬ್ ಹೇಳಿದ್ದಾರೆ. ನೀವು ಅವರ ಮೇಲೆ ಕೇಸ್ ಹಾಕಿದ್ದೀರಂತೆ, ನೀವು ಅವರ ತಂಟೆಗೆ ಹೋಗದಂತೆ ಮಾಡಬೇಕು ಅಂತ ವಾರ್ನ್ ಮಾಡಿದ್ದಾರೆ. ಶಿವಮೊಗ್ಗಲಿಂದ ಸಾಗರ್ಲಿಂದ ಕರ್ಸಿದ್ದಾರೆ ನಮ್ಮ ಹೊಡ್ಯಾಕೆ. ಹಿಂದೊಂದ್ಸಲ ಘಟನೆ ಆಗಿದ್ದ ನಮ್ಮ ತಮ್ಮರ ಮ್ಯಾಗ ಅಟ್ಯಾಕ್ ಮಾಡಿದ್ರು ಅವರು. ಅದಕ್ಕೆ ಕೇಸ್ ರಾಜಿ ಆಗಲಿ ಅಂತ ಅದರ ಸಂಬಂಧ ನಾವು ರಾಜಿ ಆಗ್ತಾ ಇಲ್ಲಿದ್ದಕ್ಕೆ ನಾವು ಇವ್ರಿಗೆ ಸಾಯಿಸ್ಬೇಕಂತ ನನ್ನ ಮ್ಯಾಗ ಅಟ್ಯಾಕ್ ಮಾಡೋಕ್ಕೆ ಇದು ಮಾಡಿದ್ರು ಅವರು. ನಾವು ಬಂಕಾಪುರದಿಂದ ಬರಾಗುತ್ತಿದ್ದೆ ನನ್ನ ಊರಿಗೆ. ಆ ಟೈಮ್ನಾಗ ಇವ್ರು ನನಗೆ ಫಾಲೋ ಮಾಡಾಗುತ್ತಿದ್ರು. ತಲ್ವಾರ, ಚಾಕು, ದೊಡ್ಡ ದೊಡ್ಡ ಸಾಮಾನು ಇತ್ತು ರೀ. ತಗೊಂಡು ನಮ್ಮ ಮ್ಯಾಗ ಅಟ್ಯಾಕ್ ಮಾಡಕ್ಕೆ ಬಂದ್ರು ಅವರು. ನಾವು ಕಲ್ಲಿದ್ವಲ್ಲ, ಕಲ್ಲಿಂದ ಒಗದಿವಿ. ಕಲ್ಲು ಒಗದಿದ ಮ್ಯಾಗ ಅವರು ತೆಲಿಗೆ ಅವ್ರಿಗೆ ಒಬ್ಬಂಗೆ ಹೊಡ್ತಾ ಬಿತ್ತು. ಅದನ್ನ ನನಗಿಲ್ಲಿ ಇಲ್ಲಿ ಹೊಡ್ಯಾಕೆ ಇದು ಮಾಡಿದ್ರು ಅವರು ಇಲ್ಲೇ. ಆಗ ಅವ್ರಿಗೆ ಹಿಡ್ಕೊಂಡು ನಾವು ಸ್ಟೇಷನ್ ಕರ್ಕೊಂಡ್ಬಂದ್ವಿ. ಸ್ಟೇಷನ್ ಕರ್ಕೊಂಡು ವಿಚಾರಣೆ ಮಾಡಿದ ಮ್ಯಾಗ ಇದು ಎದರ ಸಂಬಂಧ ನೀವು ನನಗೆ ಅಟ್ಯಾಕ್ ಮಾಡಾಕತ್ತೀರಿ ಅಂತ ಕೇಳಿದ ಮ್ಯಾಗ ಏನಂದ್ರೆ ಅವರು ನವಾಜ್ ಖಾನ್ ಪಠಾಣ, ಅವ್ನ ಮಗ ಮೋಹಿನ್ ಖಾನ್ ಪಠಾಣ, ಶಾಬಾಜ್, ಜಾಕೀರ್ ಬೇಗ್ ಅವ್ರು 30 ಲಕ್ಷ ರೂಪಾಯಿಗೆ ಡೀಲ್ ಕೊಟ್ಟಿದ್ರಂತ್ರಿ ಅವ್ನು ನನ್ನ ಸಾಯಿಸಕ್ಕೆ. ಇನ್ನು ಕೊಲೆ ಯತ್ನದ ಬಳಿಕ ಆ ಇಬ್ಬರು ಯುವಕರು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು 2 ತಲ್ವಾರ್ನಿಂದ ಮತ್ತೊಮ್ಮೆ ಹಲ್ಲೆಗೆ ಮುಂದಾಗಿದ್ರು. ಆ ಸಮಯದಲ್ಲಿ ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ. ಆಗ ಇಮ್ರಾನ್ ಮತ್ತು ಆತನ ತಮ್ಮ ಹಾಗೆ ಸಹಚರರು ಆರೋಪಿಗಳನ್ನ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಜೊತೆಗೆ ಇಮ್ರಾನ್ನನ್ನ ಕೊಲ್ಲೋದಕ್ಕೆ ಸುಪಾರಿ ನೀಡಿದ್ದಂತಹ ಅದೇ ಊರಿನ ನವಾಜ್ ಖಾನ್ ಪಠಾಣ ಹಾಗೆ ಮಗ ಮೋಹಿನಾ ಖಾನ್, ಶಾಬಾಜ್, ಜಾಕಿರಾ ಬೇಗ್ ಹಾಗೆ ಸುಪಾರಿ ಇಸ್ಕೊಂಡು ಕೊಲೆ ಮಾಡೋದಕ್ಕೆ ಬಂದಂತಹ ಮತ್ತೆ ನನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಂತಹ ಜುನೈದ ಮತ್ತು ಸಕೀಬಾ ವಿರುದ್ಧ ಕಾನೂನಿನ ಕ್ರಮವನ್ನ ಜರುಗಿಸಬೇಕೆಂದು ಮನವಿ ಮಾಡಿದ್ದಾರೆ. ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.